ಕೇವಲ 15 ನಿಮಿಷ ಇದ್ದರೆ ಸಾಕು ನೀವು ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂಥ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸುಲಭವಾಗಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅಂದರೆ 200 ಗ್ರಾಮ್ ಆಫ್ ಉದ್ದಿನ ಕಾಳಲ್ಲ, ಉದ್ದಿನ ಬೇಳೆನ ತೊಗೊಂಡು ಚೆನ್ನಾಗಿ ಒಂದು 2-3 ಸಲ ತೊಳಿಬೇಕು. ತೊಳೆದಿದ ನಂತರ ಅದೇ ಒಂದು ಬೌಲಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಅಟ್ಲೀಸ್ಟ್ 2 to 3 ಅವರ್ಸ್ ಆದರೂ ನೆನೆಯೋಕ್ಕೆ ಬಿಡಬೇಕು. ಈಗ ನೋಡಿ, ನಾನು ವಡಾ ಮೇಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ನಾನು ಇಲ್ಲೇ ಲೋಕಲ್ ಅಂಗಡೀಲಿ ತೊಗೊಂಡಿದ್ದು. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲಾದ್ರೂ ಸಹ ಸಿಗುತ್ತೆ, ಸ್ಟೀಲಿಂದು ಸಹ ಸಿಗುತ್ತೆ. ನಾನು ಪ್ಲಾಸ್ಟಿಕ್ಕನ್ನು ಬೈ ಮಾಡಿಬಿಟ್ಟು ತುಂಬ ರಿಗ್ರೆಟ್ ಫೀಲ್ ಮಾಡಿದೆ ಅಂದ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಅಂತಲೇ ಅನ್ಬೋದು. ಈಗ ನೋಡಿ, 2 ಅವರ್ಸ್ ಆದಮೇಲೆ ಈ ರೀತಿ ಒಂದು ಬೇಳೆನ ತೊಗೊಂಡು ಮುರಿದ್ರೆ ಅದು ಈಸಿಯಾಗಿ ಕಟ್ ಆಗ್ತಾಯಿದ್ರೆ ನೀಟಾಗಿ ನೆಂದಿದೆ ಅಂತ ಅರ್ಥ. ಈಗ ಒಂದು ಮಿಕ್ಸಿ ಜಾರ್ಗೆ ಅದೇ ಉದ್ದಿನ ಬೇಳೆನ ಅರ್ಧ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇರಬೇಕು ನೋಡಿ, ಈ ರೀತಿ ಗಟ್ಟಿಯಾಗಿದ್ದರೆ ಆವಾಗ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಈರುಳ್ಳಿನ ತೊಗೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟಾದರೂ ಹಾಕ್ಕೋಬೋದು. ನನಗೆ ಈರುಳ್ಳಿ ತುಂಬ ಇಷ್ಟಪಡಲ್ಲ, ಕಮ್ಮಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನೀವು ಇದಕ್ಕೆ ಕಾಯಿನೂ ಸಹ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಬೋದು. ಆಮೇಲೆ ನಾನು ಇಲ್ಲಿ 2 ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಾನು ಮಾಡಿರೋಂಥ ಕ್ವಾಂಟಿಟಿಗೆ 2 ಮೆಣಸಿನ್ಕಾಯಿ ಸಾಕಾಗುತ್ತೆ. ನೀವು ಖಾರ ತಿನ್ನೋರಾದರೆ ಇನ್ನೂ ಸ್ವಲ್ಪನೂ ಸಹ ಸೇರಿಸ್ಕೋಬೋದು. ಈಗ ರುಬ್ಬಿರೋಂಥ ಮಿಕ್ಸ್ಚರ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಒಂದು ಬೌಲಿಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಬೀಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಹೇಗೆ ಮಾಡೋದು ಅಂದರೆ, ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಒಂಚೂರು ಹಿಟ್ಟು ಹಾಕಬೇಕು. ಅದು ತೇಲ್ತಾ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಈರುಳ್ಳಿ ಕಟ್ ಮಾಡಿರೋವಂಥದ್ದು, ಆಮೇಲೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಸೋಡಾ ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಬಂದು ನಾನು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು, ಇಲ್ಲಾಂದರೆ ಆಪ್ಷನಲ್. ಯಾಕಂದರೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಅನ್ನೋ ಉದ್ದೇಶದಿಂದ ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗೇ ಒಂದು ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೈಮ್ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ವಡಾ ಮೇಕರ್ ಇತ್ತಲ್ಲ, ಆ ವಡಾ ಮೇಕರ್ ಒಳಗಡೆ ಫಿಲ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಎಲ್ಲನೂ ಸಹ ಫಿಲ್ ಮಾಡಿದೆ. ಇನ್ನೇನು ಹಾಕೋಣ ಅಂತ ಹೋಗ್ತಾಯಿದ್ದೀನಿ ಎಣ್ಣೆಗೆ, ನೋಡಿದ್ರೆ ಎಣ್ಣೆಗೆ ಬೀಳ್ತಾನೇ ಇಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕಿ ಎಲ್ಲನೂ ಸಹ ಸರಿ ಮಾಡಿದೆ, ಬೀಳುತ್ತಾ ಅಂತ. ಕೊನೆಗೂ ಬೀಳಲೇ ಇಲ್ಲ. ಆಮೇಲೆ ರಿಗ್ರೆಟ್ ಫೀಲ್ ಆಯಿತು. ಸುಮ್ಮನೆ ಈ ವಡಾ ಮೇಕರೆಲ್ಲ ವೇಸ್ಟು, ಸುಮ್ಮನೆ ಕೈಯಲ್ಲೇ ಮಾಡೋದು ಎಷ್ಟೋ ಬೆಟರು ಅಂದ್ಬಿಟ್ಟು ನಾನು ಕೈಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಒಂದು ಚಿಕ್ಕ ಬಾಲ್ ರೀತಿ ತಗೊಂಡು ಆ ಬಾಲ್ ಒಳಗಡೆ ಮಧ್ಯದಲ್ಲಿ ಈ ರೀತಿ ತೂತು ಮಾಡಿಕೊಂಡು ಬಿಟ್ಟರೆ ವಡೆ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ರೆಡಿಯಾಗುತ್ತೆ. ನಾನು ಸಹ ಟ್ರೈ ಮಾಡೋದು. ನಾನು ಮೊದಲು ಕೈಯಲ್ಲಿ ಫಸ್ಟ್ ಮಾಡಬೇಕಾದ್ರೆ ನನಗೆ ಶೇಪು ಸಹ ಚೆನ್ನಾಗಿ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಏನಾಗ್ಬೋದು, ಪ್ರಾಕ್ಟೀಸ್ ಆದಮೇಲೆ ಚೆನ್ನಾಗಿ ಬರ್ತಿದೆ. ಮೊದಲು ಎಲ್ಲನೂ ಸಹ ಕಷ್ಟ ಆಗೋದು, ಈಗ ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ನೀವು ಸಹ ಫಸ್ಟ್ ಶೇಪೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಶೇಪ್ ಯಾವ ರೀತಿ ಇದ್ರೂ ಸಹ ಪರವಾಗಿಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೋಡಿ ಹಾಕ್ಕೊಂಡು ಎಲ್ಲನೂ ಸಹ ಗೋಲ್ಡನ್ ಬ್ರೌನ್ ಬರೋ ರೀತಿ ಚೆನ್ನಾಗಿ ಕರೆದಿಟ್ಕೊಂಡಿದ್ದೀನಿ. ಇನ್ನೊಂದು ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ. ಹೇಗಂದರೆ, ಫಸ್ಟು ಜಾಲರಿ ತೊಗೊಳ್ಳಿ. ನೀವು ಸ್ಟೀಲಿಂದು ಅಥವಾ ಈ ಥರ ಏನಂತ ಪ್ಲಾಸ್ಟಿಕ್ಕಿಂದು ಸಹ ತೊಗೊಂಡು ಅಲ್ಲೂ ಸಹ ಸ್ವಲ್ಪ ನೀರು ಮಾಡ್ಕೊಂಡಿರಬೇಕು. ಆ ಜಾಲರಿನ ನೀರು ಮಾಡಿಕೊಂಡು ಆಮೇಲೆ ಆ ಹಿಟ್ಟನ್ನ ರೌಂಡಾಗಿ ಹಾಕ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿಬಿಟ್ಟು ಈ ರೀತಿ ನಿಧಾನಕ್ಕೆ ಎಣ್ಣೆ ಹೊಡಿಗೆ ಹಾಕ್ಕೊಂಡ್ರೆ ಅದು ಸಹ ಆಗುತ್ತೆ. ಅಥವಾ ಇನ್ನೊಂದು ಥರ ಮಾಡ್ಕೊಬೋದು, ಬೋಂಡ ಥರ ಆದರೂ ಹಾಕ್ಕೋಬೋದು. ಈ ರೀತಿ ಸಣ್ಣಕ್ಕೆ ಬೋಂಡ ರೀತಿ ಆದರೂ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಟೇಸ್ಟ್ ವೈಸ್ ಏನೂ ಚೇಂಜ್ ಆಗೋಲ್ಲ, ಬಟ್ ಶೇಪು ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ, ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಕಾಫಿ ಸೋಸೋ ಜಾಲದಲ್ಲಿ ಮಾಡಿದ್ನಲ್ಲ, ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಅಂತಲೇ ಹೇಳ್ಬೋದು. ನೀವು ಸಹ ಟ್ರೈ ಮಾಡಿ. ಎಲ್ಲನೂ ಸಹ ಆಯಿತು. ಈಗ ನೋಡಿ ವಡೆ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಒಂದು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು ಅಂತಲೇ ಹೇಳ್ಬೋದು ವಡಾ ರೆಸಿಪಿ. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಅದನ್ನು ತೊಗೊಳ್ಳಿ ಅಂದರೆ, ಏನಂದರೂ ವಡಾ ಮೇಕರ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಯಾವುದೇ ರೀತಿ ಪ್ರಯತ್ನಿಸಿದ್ರೂ ಸಹ ಅದು ಏನಾಗಲ್ಲ, ಅದು ಹಿಟ್ಟಿರುತ್ತಲ್ಲ ಅದು ಕೆಳಗಡೆ ಬೀಳಲ್ಲ, ಮತ್ತು ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದು ಬೇಡ, ತೊಗೋಬೇಡಿ ಅಂತಲೇ ಹೇಳ್ತೀನಿ. ಆದರೂ ಮೀರು ನೀವು ತೊಗೊಂಡು ಉಪಯೋಗಿಸ್ತೀವಿ ಅಂದರೂ ತೊಗೋಬೋದು. ಬಟ್ ರಿಗ್ರೆಟ್ ಫೀಲ್ ಮಾಡ್ತೀರಾ, ಯಾಕೆ ತೊಗೊಂಡೋ, ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ನೋಡಿಕೊಂಡು ತೊಗೊಳ್ಳಿ. ಸ್ಟೀಲಿಂದು ಒಂದ್ಸರಿ ತೊಗೊಂಡು ಟ್ರೈ ಮಾಡಿ ನೋಡೋಣ ಬರ್ಬೋದೇನೋ ಅಂತ. ನಾನು ಸಹ ಫಸ್ಟ್ ಟೈಮ್ ವಡಾ ಮೇಕರ್ ಯೂಸ್ ಮಾಡಿದ್ದು, ಇನ್ನೊಂದೆರಡು ಟೈಮ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ರಿವ್ಯೂ ಹೇಳ್ತೀನಿ. ಬಟ್ ಫಸ್ಟ್ ಟೈಮ್ ನನಗೆ ಯಾಕೋ ಇದು ಸರಿ ಬರೋಲ್ಲ ಅಂತ ಅನಿಸ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಿದ್ದೀನಿ. ನೋಡಿಕೊಂಡು ತೊಗೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಮಾಡ್ಕೊಂಡು ನೋಡಿ. ಅದ್ರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.